ಈಗಾಗಲೇ ಏನು ಪ್ರಚಾರ ಕೈಗೊಂಡ್ರೆ ಬರೋ ಬಿಸಿನಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ನಡೀತಾ ಇದೆ? ಈಗಾಗಲೇ ಒಂದು ತಿಂಗಳಕ್ಕಿಂತ ಹೆಚ್ಚು ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಇನ್ನೂ 5 ದಿನಗಳಷ್ಟೇ ಬಾಕಿ ಇವೆ. ಸೊ ಈಗ ಪ್ರಚಾರವನ್ನು ಅತಿ ಅಗ್ರೆಸಿವ್ ಆಗಿ ನಾವು ಮಾಡ್ತಾ ಇದ್ವಿ. ಸೊ ಎಲ್ಲ ಒಳ್ಳೆ ಕಡೆ ರೆಸ್ಪಾನ್ಸ್ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಮೊದಲನೇ ಚುನಾವಣೆ ಮೇಡಮ್, ನಿಮಗೆ ಯಾವ ರೀತಿ ಅನುಭವ ಅಂದರೆ ಈಗ ಬರೋ ಬಿಸಿನಲ್ಲೂ ಕೂಡ ನೀವು ಈಗಾಗಲೇ ಏನು ಪ್ರಚಾರ ಮಾಡ್ತಾ ಇದ್ರಿ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ರೀ. ಅದೇ ಈ ಕಡೆ ಅಭಿವೃದ್ಧಿ ಆಗಿಲ್ಲ, ಮತ್ತು ಏನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಿರ್ಬೋದು, ಈ ಕಡೆ ಜನರಿಗೆ ಸಿಕ್ಕಿಲ್ಲ, ಅವ್ರ ಅಭಿವೃದ್ಧಿನ ಕಂಡಿಲ್ಲ. ಸೊ ಅದನ್ನು ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಜನರನ್ನು ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಮೇಡಮ್ ಏನು ಯಂಗ್ ಜನ್ರೇಷನ್ಗೆ ಟಿಕೆಟ್ ಬೇಕು ಅಂತ ಹೇಳಿ ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಜನರು ಕೇಳ್ತಾ ಇದ್ರು. ಈಗ ಯಂಗ್ ಜನ್ರೇಷನ್ಗೆ ಟಿಕೆಟ್ ಸಿಕ್ಕಿರುವಂಥದ್ದು ಏನು ಹೇಳ್ತಾರೆ ಯಂಗ್ ಜನ್ರೇಷನ್ಗೆ? ಯಂಗ್ ಜನ್ರೇಷನ್ಗೆ ಏನು ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಿದಾಗಲಿ, ಮತ್ತು ಏನು ಈ ಕಡೆ ನಮ್ಮ ಚಿಕ್ಕೋಡಿ ಈ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳ್ಬೋದು. ಸಾಕಷ್ಟು ಸೆಕೆಂಡ್ PUC 10th ಸ್ಟ್ಯಾಂಡರ್ಡ್ ಫಲಿತಾಂಶ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ. ಇನ್ನೂ ಒಳ್ಳೆ ರ್ಯಾಂಕ್ಗಳಲ್ಲಿ ಈ ಕಡೆ ಜನದ ಸ್ಟೂಡೆಂಟ್ಸ್ಗೆ ಆಗಲಿ. ಸೊ ನಾವು ಯಾವಾಗ ಅವ್ರ ಪರವಾಗಿ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಹಲವಾರು ಬಾರಿ ಹೇಳಿದ್ರಿ ನೀವು, ತಂದೆ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಪ್ರಚಾರ ಮಾಡ್ತೀವಿ. ಏನು ಮಾರ್ಗದರ್ಶನ ತೊಗೊಂಡಿದ್ದೀರಿ? ಅದೇ ರೀತಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಯಾವೆಲ್ಲ ಕಾರ್ಯಗಳನ್ನ ಮಾಡಿದ್ದಾರೆ? ಅವರು ಕೂಡ ಬೇರೆ ಕ್ಷೇತ್ರವನ್ನು ತೊಗೊಂಡು ಬೇರೆ ಬೇರೆ ಹಳ್ಳಿಗೆ ಹೋಗ್ತಾ ಇದ್ದಾರೆ. ನಾವು ಒಂದು ಹಳ್ಳಿಗಳಿಗೆ ತೊಗೊಂಡಿದ್ವಿ. ಸೊ ಮಾರ್ಗದರ್ಶನ ಹೇಗಂದರೆ, ಜನರ ಪರವಾಗಿ ಅವರ ಏನು ಲೋಕಲ್ ಇಶ್ಯೂಸ್ ಇದೆ ಅದನ್ನು ಕೇಳಿ, ಆಮೇಲೆ ನಂತರ ಎಲೆಕ್ಷನ್ ಮುಗಿದ ನಂತರ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ, ಮತ್ತು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳಿ ಅಂತ ಎಲ್ಲರೂ ತಂದೆಯವ್ರ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಪ್ರತಿ ಮಾತಿಗೂ ಹೇಳ್ತಿದ್ರೆ ಕುಟುಂಬ ರಾಜಕಾರಣ ಅಂತ ಹೇಳಿ. ಎಲ್ಲೊಂದು ಕಡೆ ಜೊಲ್ಲೆ ಅವರು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇರುವಂಥ ಒಬ್ರು ಶಾಸಕರಾಗಿರೋದು, ಒಬ್ರು MP ಆಗಿರುವಂಥ, ಅವ್ರಿಗೇನು ಹೇಳಿಕೆ ಚಂದ? ನೋಡಿ, ಎಲ್ಲ ಪಾರ್ಟಿಗಳಲ್ಲಿ ಕೂಡ ಕುಟುಂಬ ರಾಜಕಾರಣ ಇದೆ, ಬರೀ ನಮ್ಮ ಪಕ್ಷದಲ್ಲೂ ಅಷ್ಟೇ ಕೂಡ. ಬಟ್ ಫ್ಯಾಮಿಲಿ ಪಾಲಿಟಿಕ್ಸ್ಗಿಂತ ಏನು ಜನರ ಪ್ರೀತಿ ವಿಶ್ವಾಸ ಇದೆ ಅದನ್ನು ಮುಖ್ಯ ಆಗುತ್ತೆ. ನಾವು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಜನರೇ, ಅದು ಇಲ್ಲಿ ಕೌಂಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ಕೊನೆಯದಾಗಿ ಏನು ಅಜೆಂಡಾ ಇಟ್ಕೊಂಡಿದ್ದೀರಾ? ಚಿಕ್ಕೋಡಿ ಮತಕ್ಷೇತ್ರ ಜನರಿಗೆ ಏನು ಹೇಳಿಕೆ ಇಚ್ಛೆಪಡ್ತೀರಾ? ಚಿಕ್ಕೋಡಿ ಕ್ಷೇತ್ರದ ಜನರಿಗೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಪರವಾಗಿ ನಾನು ಯಾವಾಗಲೂ ಬೆನ್ನೆಲುಬಾಗಿ ಇರ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಿವೆ, ನಾವು ಅದನ್ನ ತಂದೆಯವ್ರ ಮಾರ್ಗದರ್ಶನ ಆಗಲಿ ಎಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ ನಾವು ಪೂರೈಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಹೆಚ್ಚಿನ ಅಂತರಗಳಲ್ಲಿ ನನ್ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ. ಮೇಡಮ್, ಈಗಾಗಲೇ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳಿದಾವೆ, ಇವೇನು ಕೈ ಹಿಡಿತಾವ? ಖಂಡಿತ ಅವ್ರಿಗೆ ಕೈ ಹಿಡಿತಾವ್ರಿ. ಯಾಕಂದರೆ ಸಾಕಷ್ಟು ಮಹಿಳೆಯರಿಗೆ, ಬಡ ಜನ ಮಹಿಳೆಯರಿಗೆ ಅನುಕೂಲವಾಗಿದೆ. ಮತ್ತು ಎಲ್ಲ ಓಲ್ಡ್ ಏಜ್ ಪೀಪಲ್ಗೆ ಅವ್ರಿಗೂ ಕೂಡ ಬಸ್ಸಲ್ಲಿ ಪ್ರಯಾಣ ಉಚಿತವಾಗಿದೆ ಅಲ್ಲ. ಸೊ ಅದನ್ನು ಕೂಡ ನಮ್ಗೆ ಆಲ್ಮೋಸ್ಟ್ 90 to 95% ಕವರ್ ಆಗಿದೆ. ಸೊ ಅದು ನಮ್ಮ ಪ್ಲಸ್ ಫ್ಯಾಕ್ಟರ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.